ನಿಮ್ಮ ಕಾಂಗ್ರೆಸ್ ಸ್ನೇಹಿತರು ಹೋಟೆಲ್ ಇದೆ ಸರ್. ಈಗ ಸರ್ ಹೈಕಮಾಂಡ್ ಏನಾದ್ರು ರಾಜೀನಾಮೆ ಕೇಳಕ್ ಮುಂದಾಗ ಹೇಳ್ತೀರಿ ಸರ್ ನೀವು? ಹೈಕಮಾಂಡ್ ರಾಜೀನಾಮೆ ಕೇಳಕ್ ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳೋದು. ಹೈಕಮಾಂಡ್ ನಮ್ಮ ಇಡೀ ಮಂತ್ರಿಮಂಡಲ, ಇಡೀ ಶಾಸಕಾಂಗ, ಇಡೀ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಜೊತೆ ಇದೆ ಸರ್. ಈಗ ಕಾಂಗ್ರೆಸ್ ಹೇಳಿ ಕೇಳಿ ಹೈಕಮಾಂಡ್ ಪಕ್ಷ ಸಾಕಷ್ಟು ನಿರ್ಧಾರಗಳನ್ನು ತೀರ್ಮಾನಗಳನ್ನು ತೆಗೆದುಕೊಂಡಿದೆ, ಹೇಳಿದಂತೆ ಸ್ಟಿಕ್ಕರ್ ಆಗಿರೋದೇ ಇಲ್ಲ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಆಪ್ಷನ್ 2 ಅಂತ ಏನಾದರೂ ಇಟ್ಕೊಂಡಿದೆಯಾ ಅಥವಾ ಅವ್ರ ಹತ್ರ ಆಪ್ಷನ್ 2 ಇಲ್ವೇ ಇಲ್ವಾ? ಈಗ ಮುಖ್ಯಮಂತ್ರಿಗಳು ಏನು ತಪ್ಪಿಲ್ಲ ಅಂತ ನಾವು ಹೈಕಮಾಂಡ್ ಅಂದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಧ್ಯದಲ್ಲಿ ಕೆಲವು ತೊಂದರೆಗಳು ಬಂದಿದೆ. ಅದರಿಂದ ಅದನ್ನು ಮುಂದೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡು ಮೊದಲಿಂದಲೂ ಇತ್ತು. BJPನಲ್ಲಿ ಹೈಕಮಾಂಡ್ ಅಂದರೆ ಅವ್ರು ಯಾರೂ ಇಲ್ವಲ್ಲ, ಎಲ್ಲ ಗಡಗಡಗಡ ನಡುಗ್ತಾರೆ BJPಯವರು ಯಾರ ಹತ್ರ ಹೋಗಿ ಮಾತಾಡೋದಕ್ಕೆ. ಮೋದಿಯವ್ರ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಮಾತಾಡೋದಕ್ಕೆ ಯಾರಿಗನ ಧೈರ್ಯ ಇದೆ ಹೋಗ್ಲಿ ಇವರಿಗೆ? ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ, GST ಬಗ್ಗೆ ಯಾರೂ ಹೋಗಿ ಕೇಳೋದಿಲ್ಲ. ನಮ್ಮ ಮನೆ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಆ ಸಂದರ್ಭದಲ್ಲಿ ಬರಗಾಲ ಬಂತು. ನಮ್ಮ ರಾಜ್ಯದ ಪರವಾಗಿ ಹೋಗಿ ಹಣ ಕೇಳೋದಕ್ಕೂ ಇವ್ರಿಗೆ ತಾಕತ್ತಿಲ್ಲ, ಇವ್ರಿಗೆ BJPಯವರಿಗೆ. ಹೈಕೋರ್ಟ್ ಆದೇಶ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಸೆಟ್ ಬ್ಯಾಕ್ ಏನೂ ಇಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಆದಾಗ ಮಾತ್ರ ಸೆಟ್ ಬ್ಯಾಕ್ ಆಗುತ್ತೆ, ಈಗೇನಿಲ್ಲ. ಆದರೆ ಅವಶ್ಯಕತೆ ಇರಲಿಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಆದರೆ ಕೋರ್ಟ್ ಗೌರವಕ್ಕೆ, ನಾವು ತೀರ್ಪಿಗೆ ನಾವು ಗೌರವ ಕೊಡಬೇಕಲ್ಲ. ಈಗ ಮುಖ್ಯಮಂತ್ರಿಗಳು ಕಾನೂನು ಪಂಡಿತರ ಜೊತೆ ಮಾತಾಡ್ತಾರೆ, ಉಳಿದಿದ್ದು ನಿಮ್ಮ ಗಮನಕ್ಕೆ ತರ್ತಾರೆ. ಸರ್